ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ 4 ದಿಕ್ಕಿನಲ್ಲಿರುವಂತವರೆಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ ಅನ್ನುವಂತಹ ಮಾತನ್ನ ಆ ಒಂದು ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೇವೆ. ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಹೇಳ್ತಾನೆ. ಆ ಅಜ್ಞಾನ ಕಾಲ ಅಂದ್ರೆ ಪುನರುತ್ಥಾನಕ್ಕೆ ಆಧಾರವಿಲ್ಲದಂತಹ ಕಾಲ. ಅದು ವಾಸ್ತವದಲ್ಲಿ ಅನೇಕರು ಪುನರುತ್ಥಾನ ಹೊಂದಿದ್ದಾರೆ. ಏಲಿಯಾ, ಏಲಿಶಾ, ಯೇಸು ಕ್ರಿಸ್ತನ ಮೂಲಕ ಅನೇಕರು ಕೂಡ ಸತ್ತಂತವರು ಎಬ್ಬಿಸಲ್ಪಟ್ಟಿದ್ದಾರೆ. ಆದ್ರೆ ಮತ್ತೆ ಅವರು ಸತ್ತೋಗಿದ್ದಾರೆ. ಆದ್ರೆ ಪರಲೋಕದಲ್ಲಿರುವಂತಹ ತಂದೆಯಾದಂಥ ದೇವರು ಸತ್ತಂತ ಯೇಸು ಕ್ರಿಸ್ತನನ್ನ ಎಬ್ಬಿಸಿ ಇನ್ನೆಂದಿಗೂ ಕೂಡ ಸಾಯದಂತಹ ಸಜೀವನನ್ನಾಗಿ ಉನ್ನತವಾದಂತಹ ತನ್ನ ಸಿಂಹಾಸನದ ಬಲಗಡೆಯಲ್ಲಿ ಆತನನ್ನ ಕುಳ್ಳಿರಿಸಿ ಪುನರುತ್ಥಾನ ಇದೆ ಅನ್ನುವಂಥದ್ದನ್ನ ಆತನ ಮೂಲಕ ರುಜುವಾತ್ಪಡಿಸಿದ್ದಾನೆ, ಪ್ರಸಿದ್ಧಿಪಡಿಸಿದ್ದಾನೆ. ಹಾಗಾಗಿ ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಅಂದ್ರೆ ಪುನರುತ್ಥಾನಕ್ಕೆ ಆಧಾರವಿಲ್ಲದಂತಹ ಆ ಕಾಲವನ್ನ ದೇವರು ನೋಡದ ಹಾಗೆ ಸುಮ್ಮನೆ ಇದ್ದ. ಆದ್ರೆ ಈಗಲಾದರೂ ಎಲ್ಲರೂ 4 ದಿಕ್ಕಿನಲ್ಲಿರುವಂತಹ ಎಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಆಜ್ಞಾಪಿಸ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ. ಬೇಡ್ಕೊಡ್ತಾ ಇಲ್ಲ, ಅಪ್ಪಣೆ ಕೊಡ್ತಾ. ಇಟ್ ಇಸ್ ದ ಆರ್ಡರ್. ಹಾಗಾಗಿ ಬೇರೆ ದಾರಿ ಇಲ್ಲ. ಇದು ಜ್ಞಾನದ ಕಾಲ, ಪುನರುತ್ಥಾನಕ್ಕೆ ಆಧಾರ ಇರುವಂತ ಕಾಲ. ಹಾಗಾಗಿ ಮನುಷ್ಯರು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜ್ಞಾನಿಗಳಾಗಬೇಕು. ಪ್ರತಿಯೊಬ್ಬರು ಕೂಡ ಆಲೋಚನಾ ಪರರಾಗಿ ಇದು ತಕ್ಕದ್ದು, ಇದು ತಕ್ಕದ್ದಲ್ಲ ಅನ್ನುವಂತಹ ವಿವೇಚನೆಯನ್ನ ಹೊಂದಿಕೊಂಡು ಯಾವುದು ಸತ್ಯವೂ ಮಾನ್ಯವೂ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯೋ ಅದನ್ನ ಪರಿಶೀಲಿಸಿ ಪರಿಶೋಧನೆ ಮಾಡಿ ಬಿಗಿ ಹಿಡಿದುಕೊಂಡು ಅದರಲ್ಲಿ ಮುಂದಕ್ಕೆ ಸಾಗಬೇಕು ಅನ್ನುವಂತಹ ಒತ್ತಾಯವನ್ನ ಪರಿಶುದ್ಧಾತ್ಮನ ಮೂಲಕ ವಾಕ್ಯಗಳು ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ.